ಇಂದು ಅನೇಕರ ಹೃದಯದಲ್ಲಿ ಬಾಧೆಗಳು, ಕಷ್ಟಗಳು ಅಥವಾ ದುಃಖಗಳು ಎಂಬ ಪದಗಳು ಭಯವನ್ನು ಉಂಟುಮಾಡ್ತವೆ. ಕೆಲವರು ಕ್ರೈಸ್ತ ಜೀವನವೆಂದರೆ ಸಂಪೂರ್ಣವಾಗಿ ಆರಾಮ, ಆಶೀರ್ವಾದಗಳು, ಯಶಸ್ಸು ಮತ್ತು ಸಮಸ್ಯೆಗಳಿಲ್ಲದ ಜೀವನವೆಂದು ಭಾವಿಸ್ತಾರೆ. ಕೆಲವರು ಇದೇ ರೀತಿಯಲ್ಲಿ ಉಪದೇಶಿಸುತ್ತಾರೆ ಕೂಡ. ಆದರೆ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ನಾವು ಅನೇಕ ಕಷ್ಟಗಳ ಮೂಲಕ ದೇವರ ರಾಜ್ಯಕ್ಕೆ ಪ್ರವೇಶಿಸಬೇಕಾಗಿದೆ ಎಂದು. ದೈನಂದಿನ ಧ್ಯಾನ. ಈ ಬಾಧೆಗಳಿಂದ ಯಾರೂ ಕುಗ್ಗಬಾರದು, ಏಕೆಂದರೆ ನಾವು ಇದಕ್ಕಾಗಿ ನೇಮಕಗೊಂಡಿದ್ದೇವೆ ಎಂಬುದನ್ನು ನೀವು ಸ್ವತಃ ತಿಳಿದಿದ್ದೀರಿ. 1 ಥೆಸಲೋನಿಕದವರಿಗೆ 3:3. ಇಂದು ಅನೇಕರ ಹೃದಯದಲ್ಲಿ ಬಾಧೆಗಳು, ಕಷ್ಟಗಳು ಅಥವಾ ದುಃಖಗಳು ಎಂಬ ಪದಗಳು ಭಯವನ್ನು ಉಂಟು ಮಾಡ್ತವೆ. ಕೆಲವರು ಕ್ರೈಸ್ತ ಜೀವನವೆಂದರೆ ಸಂಪೂರ್ಣವಾಗಿ ಆರಾಮ, ಆಶೀರ್ವಾದಗಳು, ಯಶಸ್ಸು ಮತ್ತು ಸಮಸ್ಯೆಗಳಿಲ್ಲದ ಜೀವನವೆಂದು ಭಾವಿಸ್ತಾರೆ. ಕೆಲವರು ಇದೇ ರೀತಿಯಲ್ಲಿ ಉಪದೇಶಿಸುತ್ತಾರೆ ಕೂಡ. ಆದರೆ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ನಾವು ಅನೇಕ ಕಷ್ಟಗಳ ಮೂಲಕ ದೇವರ ರಾಜ್ಯಕ್ಕೆ ಪ್ರವೇಶಿಸಬೇಕಾಗಿದೆ ಎಂದು. ದೇವರು ಅಪೊಸ್ತಲ ಪೌಲನನ್ನು ಭೇಟಿಯಾದಾಗ ಅವನ ಬಗ್ಗೆ ದೇವರ ಯೋಜನೆಯನ್ನು ಅನನೀಯಾಸಿಗೆ ಪ್ರಕಟಿಸಿದನು. ನೀವು ದೇವರು ಆಗಾಗ್ಗೆ ಹೇಳಿದ್ದನ್ನು ಗೊತ್ತಿದೆಯಾ? ಅವರು ಹೇಳಿದ್ರು, ಅವನು ನನ್ನ ಹೆಸರಿಗಾಗಿ ಎಷ್ಟು ದೊಡ್ಡ ಕಷ್ಟಗಳನ್ನು ಅನುಭವಿಸಬೇಕೋ ಅವನಿಗೆ ನಾನು ತೋರಿಸ್ತೇನೆ. ಇನ್ನು ಪೌಲನು ತನ್ನ ಪತ್ರಿಕೆಗಳಲ್ಲಿಯೇ ಅನೇಕ ಕಡೆಗಳಲ್ಲಿ ಅವನು ಎದುರಿಸಿದ ಹಿಂಸೆಗಳನ್ನು ಉಲ್ಲೇಖಿಸುತ್ತಾನೆ. ನಾನು ಭಾವಿಸೋದೇನೆಂದ್ರೆ, ದೇವರು ನಮ್ಮ ಅಪೊಸ್ತಲರನ್ನು ಕೊನೆಯವರಾಗಿ ಮರಣದಂಡನೆಗೆ ಗುರಿಯಾದವರಂತೆ ಪ್ರದರ್ಶಿಸಿದ್ದಾನೆ. ನಾವು ಲೋಕಕ್ಕೂ ದೇವದೂತರಿಗೂ ಮಾನವರಿಗೂ ಒಂದು ಪ್ರದರ್ಶನವಾಗಿದ್ದೇವೆ. ನಾವು ಕ್ರಿಸ್ತನಿಗಾಗಿ ಮೂರ್ಖರಾಗಿದ್ದೇವೆ, ಆದರೆ ನೀವು ಕ್ರಿಸ್ತನಲ್ಲಿ ಜ್ಞಾನಿಗಳಾಗಿದ್ದೀರಿ. ನಾವು ದುರ್ಬಲರಾಗಿದ್ದೇವೆ, ಆದರೆ ನೀವು ಬಲಿಷ್ಠರಾಗಿದ್ದೀರಿ. ನೀವು ಗೌರವಾನ್ವಿತರಾಗಿದ್ದೀರಿ, ಆದರೆ ನಾವು ಅವಮಾನಿತರಾಗಿದ್ದೇವೆ. ಈ ಕ್ಷಣಕ್ಕೂ ನಾವು ಹಸುವಿನಿಂದ, ಬಾಯಾರಿಕೆಯಿಂದ, ಸರಿಯಾದ ಬಟ್ಟೆ ಇಲ್ಲದೆ, ಹೊಡೆಯಲ್ಪಟ್ಟು, ಮನೆ ಇಲ್ಲದೆ ತಿರುಗಿದ್ದೇವೆ. ನಾವು ನಮ್ಮದೇ ಕೈಗಳಿಂದ ದುಡಿದು ಕೆಲಸ ಮಾಡ್ತೇವೆ. ನಿಂದಿಸಲ್ಪಟ್ಟಾಗ ನಾವು ಆಶೀರ್ವದಿಸ್ತೇವೆ, ಹಿಂಸಿಸಲ್ಪಟ್ಟಾಗ ನಾವು ಸಹಿಸ್ತೇವೆ, ಅಪವಾದಕ್ಕೊಳಗಾದಾಗ ನಾವು ಬೇಡ್ಕೊಳ್ಳುತ್ತೇವೆ. ನಾವು ಈ ಲೋಕದ ಕಸವಾಗಿದ್ದೇವೆ, ಎಲ್ಲವನ್ನೂ ತೊಳೆದು ಹಾಕಿದ ಅವಶೇಷಗಳಾಗಿದ್ದೇವೆ. ಇದುವರೆಗೆ 1 ಕೊರಿಂಥಿಯನ್ಸ್ 4:9-13. ದೇವರಿಗಾಗಿ ಬದುಕುವ ಜೀವನವು ಪರೀಕ್ಷೆಗಳಿಲ್ಲದ ಜೀವನವಲ್ಲ. ಬದಲಾಗಿ ನಿಜವಾದ ಕ್ರೈಸ್ತ ಜೀವನವಂದ್ರೆ ದೇವರ ಹೆಸರಿಗಾಗಿ ನಾವು ಬಾಧೆಗಳನ್ನು ಎದುರಿಸಿದರೂ ಸಹ ಆ ಬಾಧೆಗಳ ಮೂಲಕವೇ ಮಹಿಮೆಗೆ ನಡೆಸುವಂಥದ್ದು. ಬಾಧೆ ಅಥವಾ ದುಃಖವೇ ಕ್ರೈಸ್ತ ಜೀವನವಲ್ಲ, ಆದರೆ ಅದು ಕ್ರೈಸ್ತ ಜೀವನದ ಒಂದು ಭಾಗವಾಗಿದೆ. ಇದು ದೇವರ ರಾಜ್ಯಕ್ಕೆ ನಮ್ಮನ್ನು ನಡೆಸುವ ಅಗತ್ಯವಾದ ಮಾರ್ಗವಾಗಿದೆ. ಆದ್ರಿಂದ ದೇವರ ವಾಕ್ಯವು ನಾವು ಬಾಧೆಗಳನ್ನು ಅನುಭವಿಸಲು ನೇಮಿಸಲ್ಪಟ್ಟಿದ್ದೇವೆ ಎಂದು ಹೇಳುತ್ತೆ. ನಾವು ಸಂಕಷ್ಟಗಳು, ದುಃಖಗಳು ಅಥವಾ ಹೋರಾಟಗಳನ್ನ ಭಯಪಡುವ ಅಗತ್ಯವಿಲ್ಲ. ಕಾರಣ ಈ ಎಲ್ಲದರಲ್ಲೂ ಕೂಡ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ನೀವು ಸಹಿಸಿಕೊಳ್ಳಲು ಸಾಧ್ಯವಿರುವುದಕ್ಕಿಂತ ಹೆಚ್ಚು ದೇವರು ನಿಮಗೆ ಪರೀಕ್ಷೆ ಅಥವಾ ಪ್ರಲೋಭನೆ ಬರಲು ಬಿಡುವುದಿಲ್ಲ. ಪರೀಕ್ಷೆ ಅಥವಾ ಪ್ರಲೋಭನೆಯ ಜೊತೆಗೆ ನೀವದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುವಂತೆ ದೇವರು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಒದಗಿಸ್ತಾನೆ. ನೀವು ಎಂದು ಎದುರಿಸುವ ಪರೀಕ್ಷೆಗಳನ್ನ ನಂಬಿಕೆಯಿಂದ ಸಹಿಸಿ ಅವುಗಳನ್ನ ದಾಟಿದರೆ ನಾಳೆ ಅದೇ ಸ್ಥಳದಲ್ಲಿ ದೇವರ ಮಹಿಮೆಯನ್ನ ನಿಮ್ಮ ಕಣ್ಣಾರೆ ನಾಡ್ತೀರಿ. ಆಮೇಲೆ ದಾವೀದನಂತೆ ನೀವು ಹೇಳುತ್ತೀರಿ, ನಾನು ಬಾಧೆ ಅನುಭವಿಸಿದ್ದರಿಂದ ನನಗೆ ಒಳ್ಳೆಯದಾಯಿತು, ನಾನು ನಿನ್ನ ವಿಧಿಗಳನ್ನು ಕಲಿಯಲು ಸಾಧ್ಯವಾಯಿತು. ಹೌದು, ಕ್ರಿಸ್ತ ಯೇಸುವಿನಲ್ಲಿ ಭಕ್ತಿಯಿಂದ ಬದುಕಲು ಇಚ್ಛಿಸುವ ಎಲ್ಲರೂ ಹಿಂಸೆ ಅನುಭವಿಸಲೇಬೇಕು. 2 ತಿಮೋತಿಯ 3:12. ಪ್ರಭು ಯೇಸು ಕ್ರಿಸ್ತನ ಕೃಪೆ, ತಂದೆಯ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಕೆ ನಿಮ್ಮೊಡನೆ ಇರಲಿ. ಆಮೇನ್.